ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಬಜ್ಜಿ ಮಾಡಾಕತ್ತೀನಿ ರೀ. ಬಜ್ಜಿ ಇವತ್ತು ಕರಿ ಐತ್ರಿ. ನಿನ್ನೆ ಹಬ್ಬ ಆಯಿತು ಸಂಕ್ರಾಂತಿ. ಇವತ್ತು ನಮ್ಮ ಕಡೆ ಕರಿ ಅಂತ ಮಾಡ್ತಾರೆ ರೀ. ಕರಿ ದಿನ ಏನಾದರೂ ಕರಿತಾರೆ ರೀ. ಪೂರಿ ಆದರೂ ಕರಿತಾರೆ, ಬಜ್ಜಿ ಆದರೂ ಮಾಡ್ತಾರೆ, ಏನಾದ್ರು ಖಮರು ಮಾಡ್ತಾರೆ ರೀ. ಯಾಕಂದ್ರೆ ಸಣ್ಣ ಮಕ್ಳು ಇರೋವಂಥ ಮನೆಯೊಳಗೆ ಕರಿಬೇಕಂತ್ರಿ. ಅದೇನೋ ದೋಷ ಬಂದಿರ್ತೈತಂತ, ಹಿಂಗೇನಾದರೂ ಕರೆದ್ರೆ ಹೋಗುತ್ತಂತ ಹಿರಿಯರು ಹೇಳ್ತಿದ್ರು ರೀ. ಅದನ್ನು ನಾವು ಫಾಲೋ ಮಾಡ್ಕೋತಾ ಹೊಂಟೀವಿ. ಬರ್ರಿ ಇವತ್ತು ಬಜ್ಜಿ ಮಾಡೋಣಂತ. ಬಜ್ಜಿ ಮಾಡೋದಕ್ಕೆ ಹಿಟ್ಟು ತೊಗೊಂಡೇನಿ ನೋಡಿರಿ. ಇದು ಅರ್ಧ ಕೆಜಿ ಹಿಟ್ಟು ತರಿಸಿದ್ದೆ ಮೊನ್ನೆ. ದೋಸೆ ಮಾಡೋದ್ರೊಳಗೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಸಾಲೆ ದೋಸೆ ಮಾಡೋದಕ್ಕಂತೇಳಿ ಇಷ್ಟ ಐತಿ. ಇವಾಗ ಇದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ ರೀ. ಇದಿಷ್ಟು ಕರಿಬೇವು ತೊಗೊಂಡೇನಿ ನೋಡಿರಿ. ಸಣ್ಣಗೆ ಹೆರ್ಚಿಟ್ಕೊಂಡು ಕರಿಬೇವು ಚೆಂದ ಆಗುತ್ತೆ ಅದ್ರೊಳಗೆ. ಆಮೇಲೆ ಅಜ್ವಾನ, ಸ್ವಲ್ಪ ಸೋಡಾ ಪುಡಿ, ಇನ್ನು ಸ್ವಲ್ಪ ಉಪ್ಪು ಹಾಕ್ಬೇಕು ರೀ. ಈಗ ನೋಡಿರಿ ಇಷ್ಟು ಕಡಲೆ ಹಿಟ್ಟು ತೊಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಆಮೇಲೆ ನೋಡಿ ಹಾಕ್ಕೋಬೇಕು. ಹಿಟ್ಟು ಕಲಸಿದ ಮೇಲೆ ಕಮ್ಮಿ ಆದರೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡ್ಬಿಡ್ತೀನಿ ರೀ ಇದ್ರಾಗೆ, ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಸ್ವಲ್ಪ ಸೋಡಾ ಪುಡಿ ಹಾಕೀನಿ. ಸ್ವಲ್ಪ ಅರಿಶಿನ ಹಾಕ್ತೇನೆ ರೀ, ಅಂದ್ರೆ ಡೈಜೆಷನ್ ಆಗುತ್ತೆ ರೀ. ಕೆಲವರಿಗೆ ಇದು ಕಡಲೆ ಬೆಳೆದಿರ್ತೈತಿಲ್ಲ ಬಜ್ಜಿ, ಹೀಗಾಗಿ ಹೊಟ್ಟೆ ಗ್ಯಾಸ್ ಹಿಡ್ದಂಗೆ ಆಗ್ತಿರ್ತೈತಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೀನಿ. ಅರಿಶಿನ ಹಾಕೋದ್ರಿಂದ ಡೈಜೆಷನ್ ಆಗುತ್ತೆ ರೀ ಚಂದಾಗಂತ. ಇದ್ರೊಳಗೆ ಹಸಿ ಕರಿಬೇವು ಹಾಕ್ತೀನಿ ನೋಡಿರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಇದಿಷ್ಟು ಹಿಂಗೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಲಾಸ್ಟಿಗೆ ಏನು ಇವಾಗ ಬಜ್ಜಿ ಮಾಡ್ತೀನಪ್ಪ ಅನ್ನುವಾಗ ಈರುಳ್ಳಿ, ಆವಾಗ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊತೀನಿ ರೀ. ಸದ್ಯ ಮಿಕ್ಸ್ ಮಾಡ್ಕೋವಲ್ಲ ಉಳ್ಳಾಗಡ್ಡಿ, ಇವಾಗಲೇ ಮಿಕ್ಸ್ ಮಾಡ್ಕೊಂಡ್ರೆ ಅವು ಹಿಟ್ಟಿನೊಳಗೆ ಮೆತ್ತಗಾಗಿಬಿಡ್ತಾವ್ರಿ ಜಲ್ದಿ. ಆ ಟೇಸ್ಟ್ ಬರೋಂಗಿಲ್ಲ ಅದು. ಮೊದಲು ಇವಾಗ ಹಿಟ್ಟು ಕಲಿಸ್ಕೊತೀನಿ. ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ತೆಳ್ಳಗನೂ ಇರಬಾರ್ದು. ಆ ಥರ ಹಿಟ್ಟು ಕಲಿಸ್ಕೊಬೇಕ್ರಿ. ಇದು ಒಂದು 10 ನಿಮಿಷ ಎಲ್ಲ ಕಲಿಸಿದ ಮೇಲೆ ಒಂದು 10 ನಿಮಿಷ ಬಿಡಬೇಕ್ರಿ ಹಿಟ್ಟು ನೆನೆಯೋದಕ್ಕಂಥೇಳಿ. ಆಮೇಲೆ 10 ನಿಮಿಷ ಬಿಟ್ಟು ಆಮೇಲೆ ಬಜ್ಜಿ ಮಾಡ್ಕೊಬೇಕ್ರಿ. ನಂದು ಇದೊಂದು ಫಾಲೋ ಮಾಡೋದು ನೋಡಿರಿ. ಇವಾಗಲೇ ಉಳ್ಳಾಗಡ್ಡಿ ಕಲಿಸ್ಕೊಳಲ್ರಿ ನಾನು. ಇನ್ನೇನು ಬಜ್ಜಿ ಹಾಕ್ತೀನಪ್ಪ ಅನ್ನುವಾಗ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ. ಇವಾಗ ಈ ಥರ ಕಲಿಸಿಟ್ಟೇನೆ ರೀ. ಈಗ ಇದು ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀನಿ ಒಂದು 10 ನಿಮಿಷ. ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಆಮೇಲೆ ಉಳ್ಳಾಗಡ್ಡೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಜ್ಜಿ ಹಾಕೋಣ. ಅಂದ್ರೆ ಬಜ್ಜಿ ಇದು ಉಳ್ಳಾಗಡ್ಡೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಕಿದ್ರೆ, ಇವಾಗಲೇ ಮಿಕ್ಸ್ ಮಾಡ್ಕೊಂಡ್ರೆ ಸಾಫ್ಟ್ ಆಗಿಬಿಡ್ತಾವೆ ಉಳ್ಳಾಗಡ್ಡೆ. ಅವು ನಾವು ಹಾಕೊಂಬಂದು ಉಳ್ಳಾಗಡ್ಡೆ ಮಿಕ್ಸ್ ಮಾಡ್ಕೊಂಡ್ರೆ ಕುರುಮ್ ಅಂತಿರ್ತಾವೆ ರೀ. ನೋಡಿರಿ, ಬೇಕಾದ್ರೆ ಈ ಟಿಪ್ಸ್ ಫಾಲೋ ಮಾಡಿ ನೋಡಿರಿ. ಬೇಕಾದ್ರೆ ನೀವು ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳಂಗಲ್ಲ ನಾನು. ಈ ಥರ ಈಗ ಒಂದು 10 ನಿಮಿಷ ಇದನ್ನ ಇಷ್ಟ ಬಿಡ್ತೇನೆ ರೀ. ಬಿಟ್ಟು ಆಮೇಲೆ ಉಳ್ಳಾಗಡ್ಡೆ ಹಾಕಿ ಕಲಿಸ್ಕೊಂಡು ಬಜ್ಜಿ ಹಾಕೋಣ. ಬರ್ರಿ ಈಗ ಕಡಲೆ ಹಿಟ್ಟಿನೊಳಗೆ ಕಲಿಸಿದ್ದೀವಲ್ಲ, ಆ ಹಿಟ್ಟಿನೊಳಗೆ ಅಜ್ವಾನ್ ಮಿಕ್ಸ್ ಮಾಡಿ ಇವಾಗ ಈ ಸದ್ದು ಹಾಕೋದಕ್ಕೆ ರೆಡಿ ಮಾಡೀನಿ. ಇವಾಗ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಾಯಕ್ಕಿಟ್ಟಿನಿ ನೋಡಿರಿ. ಎಣ್ಣೆ ಕಾಯಕ್ಕಿಟ್ಟಿನಿ. ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಹಂಗೆ ಬಜ್ಜಿ ಹಾಕೋಣಂತ ಬರ್ರಿ. ನೋಡಿರಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಲ್ಲ, ಇಷ್ಟು ತೊಗೊಂಡು ಬಜ್ಜಿ ಹಾಕೊಂಡ್ರಿ.
ಬೇಡ ಬಿ ನನಗೆ ಆಗಿ ಬರ್ಲದ ಸ್ಮೆಲ್ಲು. ನನ್ನ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು ರೀ. ಸ್ವಲ್ಪ ಕೆಲಸನೂ ಜಾಸ್ತಿ ಆಯಿತು. ಹೀಗಾಗಿ ಅವಸರ ಮಾಡಾಕತ್ತಿದ್ರು. ಅದಕ್ಕೆ ನಾನು ಬಡ ಹಾಕಿ ಅವ್ರಿಗೆ ಊಟ ಮಾಡಿಸಿ ಕಳಿಸ್ಬೇಕಲ್ರಿ ಶಾಲಿಗೆ. ಕೆಳಗಡೆ ಪಲ್ಯ ಹಚ್ಕೊ, ಚಪಾತಿ ತಗೋ. ಈಗ ಸ್ಕೂಲಿಗೆ ರೆಡಿ ಆಗ್ಯಾರ್ರಿ ಮಕ್ಕಳು. ಅದಕ್ಕೆ ಅವರಿಗೆ ಹಾಕಿ ಕೊಡಾಕತ್ತೀನಿ. ಸ್ವಲ್ಪ ಕೆಂಪಗಾಗುವವರೆಗೆ ಇರಲಿ. ಅದು ಹೆಸರು ಕಾಳು ಪಲ್ಯ ಅದು ಸ್ವಲ್ಪ ತಗೋ. ಇಲ್ಲದ ತಗೋ. ಅನ್ನ ಹಾಕೋತೆ.